ಕಳೆದ ತರಗತಿಯಲ್ಲಿ ವಿದ್ಯಾರ್ಥಿಗಳೇ ನಾವು ಸಂವಹನವನ್ನು ಪ್ರಭಾವಗೊಳಿಸುವಂತಹ ಅಂಶಗಳ ಬಗ್ಗೆ ತಿಳ್ಕೊಂಡಿದ್ವಿ. ಅದರಲ್ಲಿ ನಾವು 4-5 ಅಂಶಗಳನ್ನು ನಾವು ನೋಡಿದ್ದೀವಿ. ಅದರ ಮುಂದುವರಿದ ಭಾಗಕ್ಕೆ ನಾವು ಬಂದರೆ ಈಗ ಸಂವಹನವನ್ನು ಪ್ರಭಾವಗೊಳಿಸುವಂತಹ ಅಂಶಗಳಲ್ಲಿ ನಾವು ಕಳೆದ ತರಗತಿಗಳಲ್ಲಿ ನೋಡಿದ ಕೊನೆಯ ಅಂಶ ದ್ವಿಮುಖ ಸಂವಹನ. ಅದಾಯಿತು, ಆ ವಿಚಾರಗಳನ್ನು ನಾವು ನೋಡಿದ್ದೀವಿ. ಈಗ ಮುಂದಕ್ಕೆ 5ನೇ ಪಾಯಿಂಟು ಸಂವಹನವನ್ನು ಪ್ರಭಾವಗೊಳಿಸುವ ಮತ್ತೊಂದು ಅಂಶ ಉತ್ತಮ ಮಾಧ್ಯಮ. ಮಾಧ್ಯಮ ಅಂದರೆ ಏನು ಅಂತ ನಿಮಗೆ ಸಾಮಾನ್ಯವಾಗಿ ಗೊತ್ತಿದೆ. ಸಂವಹನದಲ್ಲಿ ಪ್ರೇಷಕ ಮತ್ತು ಗ್ರಾಹಕರಿಬ್ಬರ ನಡುವೆ ಈ ಮಾಧ್ಯಮ ಬಹಳ ಮುಖ್ಯ ಪಾತ್ರವನ್ನು ವಹಿಸುತ್ತೆ. ಪ್ರೇಷಕ ಅಂದರೆ ಸಂವಹನದಲ್ಲಿ ಮಾಹಿತಿ ಕೊಡುವಂತಹ ವ್ಯಕ್ತಿ ಎಷ್ಟು ಮಟ್ಟಿಗೆ ಅವನು ತಯಾರಾಗಿ ಬಂದಿರ್ತಾನೆ, ಅದೆಲ್ಲದಕ್ಕಿಂತ ಅವನು ಬಳಸುವ ಸಂಕೇತಗಳು ಇಲ್ಲಿ ಬಹಳ ಮುಖ್ಯವಾಗುತ್ತೆ. ಇಲ್ಲಿ ಸಂಕೇತಗಳು ಅಂದರೆ ಇನ್ನೇನು ಬೇರೆ ಇಲ್ಲ, ಅವನು ಸಂವಹನಕಾರ ಪದಗಳನ್ನು ಅಥವಾ ಅವನು ಬಳಸುವ ಭಾಷೆ, ಪದಗಳ ಉಚ್ಚಾರಣೆ ಮತ್ತು ಆ ಸಂವಹನದ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕನಾಗಿರ್ತಕ್ಕಂಥವನು ಕೊಡುವಂತಹ ಉತ್ತಮ ಉದಾಹರಣೆಗಳು, ನಿದರ್ಶನಗಳು ಏನು ಪಾತ್ರವನ್ನು ವಹಿಸುತ್ತೆ ಅನ್ನೋದು ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇದೆ. ಯಾಕೆಂದರೆ ವಿದ್ಯಾರ್ಥಿಗಳು, ನೀವೀಗಾಗಲೇ ಪದವಿ ಹಂತದ ವಿದ್ಯಾರ್ಥಿಗಳು, ಸಂವಹನದ ಯಶಸ್ವಿಗೆ ಬೋಧಕ ಅಥವಾ ಸಂವಹನಕಾರ ಯಾವ ಭಾಷೆ, ಎಂತಹ ಪದಗಳು, ಯಾವ ರೀತಿ ಉಚ್ಚಾರಣೆ ಮಾಡಬೇಕು, ಅವನ ಧ್ವನಿ ಹೇಗಿರಬೇಕು, ಪಾಠದ ಸಂದರ್ಭದಲ್ಲಿ, ವಿಷಯವನ್ನು ಹೇಳುವ ಸಂದರ್ಭದಲ್ಲಿ ಶಿಕ್ಷಕನಾಗಿರ್ತಕ್ಕಂಥವನು ಈ ಉದಾಹರಣೆಗಳು ಮತ್ತು ನಿದರ್ಶನಗಳನ್ನು ಕೊಟ್ಟು ವಿಚಾರಗಳನ್ನು ಹೇಳಿದಾಗ ಅದು ವಿದ್ಯಾರ್ಥಿಗಳ ಮೇಲೆ ಏನು ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರತಕ್ಕಂತಹ ವಿಚಾರಣೆ. ಮುಂದಿನ ಅಂಶ ವಿಶ್ವಾಸ. ಈ ವಿಶ್ವಾಸ ಅನ್ನೋದು ಸಂವಹನದಲ್ಲಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ವಿಶ್ವಾಸ ಅಥವಾ ನಂಬಿಕೆ. ನಾವು ಯಾವುದೇ ಕೆಲಸ ಮಾಡೋಕ್ಕೆ ಹೋಗಲಿ ಅಲ್ಲಿ ವಿಶ್ವಾಸ ಬಹಳ ಮುಖ್ಯ. ಸಂವಹನದಲ್ಲಿ ಪ್ರೇಷಕ ಮತ್ತು ಗ್ರಾಹಕ ಇಬ್ಬರು ಇರ್ತಾರೆ. ಪ್ರೇಷಕ ಗ್ರಾಹಕರಲ್ಲಿ ವಿಶ್ವಾಸವನ್ನು ಇಡಬೇಕು, ನಂಬಿಕೆಯನ್ನು ಇಡಬೇಕು. ಹಾಗೆಯೇ ಗ್ರಾಹಕ ಪ್ರೇಷಕನಲ್ಲಿ ನಂಬಿಕೆ ಮತ್ತು ವಿಶ್ವಾಸವನ್ನು ಇಡಬೇಕು. ಅದು ಬಹುಶಃ ನಿಮ್ಗೆ ಅದು ಈ ಪಾಯಿಂಟ್ ಕೂಡ ಅರ್ಥ ಆಯಿತು ಅಂತೇಳಿ ಅಂದ್ಕೊಳ್ತೀನಿ ನಾನು. ತರಗತಿಯ ಒಳಗೆ ಪ್ರವೇಶಿಸುವ ಶಿಕ್ಷಕ ಅಥವಾ ಯಾವುದೇ ಕ್ಷೇತ್ರದ ಸಂವಹನಕಾರ ಆ ಸಂವಹನವನ್ನು ಪ್ರಾರಂಭಿಸುವ ಸಂದರ್ಭದಲ್ಲಿ ಮಾಹಿತಿಯನ್ನು ಪಡೆಯುವ, ಸ್ವೀಕರಿಸುವ ವ್ಯಕ್ತಿಗಳ ಮೇಲೆ ಆತ ನಂಬಿಕೆಯನ್ನು ಇಟ್ಟಿರಬೇಕು, ಅವ್ರ ಮೇಲೆ ವಿಶ್ವಾಸ ಇಟ್ಟಿರಬೇಕು. ಆತ ವಿಶ್ವಾಸವನ್ನು ಇಡದೆ ಹೋದರೆ, ಅವರನ್ನು ನಂಬದೇ ಹೋದರೆ ತಾನು ಕೊಡುವ ಮಾಹಿತಿಯಲ್ಲಿ ಆತ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಆಗಲ್ಲ. ಹಾಗೆಯೇ ವಿದ್ಯಾರ್ಥಿಗಳು ಅಥವಾ ಗ್ರಾಹಕರು ಅಥವಾ ಪ್ರೇಷಕನ ಮಾಹಿತಿಯನ್ನು ಪಡೆಯುವಂಥವರು ಕೂಡ ಮಾಹಿತಿ ಕೊಡುವ ವ್ಯಕ್ತಿಯ ಬಗ್ಗೆ ಅಗಾಧವಾದ ನಂಬಿಕೆ ಮತ್ತು ವಿಶ್ವಾಸವನ್ನು ಇಟ್ಟಿರಬೇಕು. ಯಾಕೆಂದರೆ ಇವತ್ತಿನ ಬದುಕಿನಲ್ಲಾಗಲಿ ಅಥವಾ ಯಾವತ್ತಿನ ಬದುಕಿನಲ್ಲೂ ಕೂಡ ನಂಬಿಕೆ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಜಗತ್ತು ನಡೀತಾ ಇರೋದೇ ಒಂದು ನಂಬಿಕೆ ಮತ್ತು ವಿಶ್ವಾಸದ ಮೇಲೆ. ನಾವು ವಿಶ್ವಾಸವನ್ನು ಕಳ್ಕೊಂಡ್ವಿ ಅಂತ ಹೇಳಿದರೆ ನಮ್ಮ ಯಾವ ಕಾರ್ಯಚಟುವಟಿಕೆಗಳಲ್ಲೂ ಕೂಡ ನಾವು ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಆಗೋದಿಲ್ಲ. ಆದ್ದರಿಂದ ಇಲ್ಲಿ ನಂಬಿಕೆ ಅಥವಾ ವಿಶ್ವಾಸ ಬಹಳ ಮುಖ್ಯ. ಮತ್ತು ಏಕರೂಪತೆ ಅಥವಾ ಸಾಮರಸ್ಯ. ಏಕರೂಪತೆ ಅಥವಾ ಸಾಮರಸ್ಯ ಅಂತ ಹೇಳಿದರೆ ಪ್ರೇಷಕ ಮತ್ತು ಗ್ರಾಹಕರ ಇಬ್ಬರ ನಡುವೆ ಏಕರೂಪತೆ ಇರಬೇಕು ಅಥವಾ ಸಾಮರಸ್ಯ ಇರಬೇಕು. ಸಾಮರಸ್ಯ ಅಂದರೆ ನಿಮ್ಗೆ ಅದರ ಅರ್ಥನೂ ಕೂಡ ಗೊತ್ತಿದೆ, ಹೊಂದಾಣಿಕೆ. ಏಕರೂಪತೆ, ಈಗ ನಾನು ಮಾಹಿತಿ ಕೊಡೋಕ್ಕೆ ಬಂದಿದ್ದೀನಿ, ನೀವು ಮಾಹಿತಿಯನ್ನು ಪಡೀಲಿಕ್ಕೆ ಬಂದಿದ್ದೀರಾ. ನಮ್ಮಿಬ್ಬರ ವಿಚಾರಗಳಲ್ಲಿ ಮತ್ತು ಮನೋಭಾವನೆಗಳಲ್ಲಿ, ಸಾಮಾಜಿಕ ಅಂತಸ್ತು, ನಂಬಿಕೆ ಮತ್ತು ಮೌಲ್ಯಗಳಲ್ಲಿ ಏಕರೂಪತೆ ಅಥವಾ ಸಾಮರಸ್ಯ ಇರಬೇಕು. ನಮ್ಮಿಬ್ಬರ ನಡುವೆ ಹೊಂದಾಣಿಕೆ ಇಲ್ಲ ಅಂತ ಹೇಳಿದರೆ ಆಗ
ಸಂವಹನ ಯಶಸ್ಸನ್ನು ಹೊಂದಲಿಕ್ಕೆ ಸಾಧ್ಯತೆ ಇಲ್ಲ. ಹೀಗೆ ಇಷ್ಟು ವಿಚಾರಗಳನ್ನು ನಾವು ನೋಡ್ತೀವಿ. ಮತ್ತು ಮುಂದಿನ ಅಂಶ ಅವಧಾನ ಮತ್ತು ಅಭಿರುಚಿ. ಅವಧಾನ ಪದದ ಅರ್ಥ ಸಾಮಾನ್ಯವಾಗಿ ನಿಮಗೆಲ್ಲ ಗೊತ್ತೇ ಇದೆ. ಅವಧಾನ ಅಥವಾ ಏಕಾಗ್ರತೆ ಅಂತ ಕೂಡ ಅದನ್ನು ನಾವು ಕರಿತೀವಿ. ಇಂಗ್ಲೀಷ್ನಲ್ಲಿ ನಾವು ಇದನ್ನು ಕಾನ್ಸಂಟ್ರೇಷನ್ ಅಂತೇಳಿ ಕರಿತೀವಿ. ಅವಧಾನ ಅಂತ ಹೇಳಿದರೆ ಮನಸ್ಸನ್ನು ಕೇಂದ್ರೀಕರಿಸುವ ಸಾಮರ್ಥ್ಯ. ಹೌದಲ್ವ? ಮನಸ್ಸನ್ನು ಕೇಂದ್ರೀಕರಿಸುವುದು ಇಬ್ಬರಿಗೂ ಬೇಕು, ಪ್ರೇಕ್ಷಕರಿಗೂ ಬೇಕು, ಗ್ರಾಹಕನಿಗೂ ಬೇಕು. ಪ್ರೇಕ್ಷಕ ಮಾಹಿತಿ ಕೊಡುವವನು ತನ್ನ ಮನಸ್ಸನ್ನು ಕೇಂದ್ರೀಕರಿಸಿ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡು ತರಗತಿ ಒಳಗಡೆ ಬಂದು, ಅದೇ ಮುಖ್ಯವಾಗಿ ಅವನಿಗೆ ಇಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಿಕೊಂಡು ತನ್ನ ಬೋಧನಾ ಕಾರ್ಯದಲ್ಲಿ ಸಂವಹನ ಕಾರ್ಯದಲ್ಲಿ ತೊಡಗಿದಾಗ ಆ ಸಂವಹನ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಹಾಗೆಯೇ ಪ್ರೇಕ್ಷಕನಿಗೆ ಅವಧಾನ ಎಷ್ಟು ಮುಖ್ಯನೋ ಈ ಸಂವಹನದಲ್ಲಿ ಭಾಗವಹಿಸುವ ವಿದ್ಯಾರ್ಥಿಗಳಿಗೂ ಕೂಡ ಅವಧಾನ ಬಹಳ ಮುಖ್ಯ. ಶಿಕ್ಷಕ ಏನೋ ತಯಾರಿ ಮಾಡ್ಕೊಂಬಂದ, ಮನಸ್ಸನ್ನು ಕೇಂದ್ರೀಕರಿಸ್ಕೊಂಡಿದ್ದಾನೆ, ತುಂಬ ಆಸಕ್ತಿಯಿಂದ ಪಾಠ ಹೇಳ್ತಾ ಇದ್ದಾನೆ, ಸಂವಹನದಲ್ಲಿ ಆತ ತೊಡಗಿದ್ದಾನೆ. ಆದರೆ ಕೇಳುವ ವಿದ್ಯಾರ್ಥಿಗಳಲ್ಲಿ ಈ ಮನಸ್ಸನ್ನು ಕೇಂದ್ರೀಕರಿಸುವ ಸಾಮರ್ಥ್ಯ ಇಲ್ಲ ಅಂತ ಹೇಳಿದರೆ ಆಗ ಸಂವಹನ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಇಲ್ಲ. ಇದು ಪರಸ್ಪರ ಸಂವಹನ ಕ್ರಿಯೆಯನ್ನು ಮಾಡುವ, ಸಂವಹನ ಕ್ರಿಯೆಯಲ್ಲಿ ಭಾಗವಹಿಸುವ ಈ ಎರಡೂ ಗುಂಪಿನ ವಿದ್ಯಾರ್ಥಿಗಳಲ್ಲೂ ಕೂಡ ಈ ಅವಧಾನ ಎಂತಕ್ಕಂಥದ್ದು ಬಹಳ ಮುಖ್ಯ. ಆಮೇಲೆ ಅಭಿರುಚಿ. ಸಂವಹನಕಾರನಿಗೂ ಕೂಡ ನಾನು ತುಂಬ ಚೆನ್ನಾಗಿ ವಿಷಯಗಳನ್ನು ಸಂಗ್ರಹಿಸಿ ಅಥವಾ ಮಾಹಿತಿ ಕೊಡುವಲ್ಲಿ ಅವನಿಗೂ ಒಳ್ಳೆಯ ಅಭಿರುಚಿ ಇರಬೇಕು. ಹಾಗೆಯೇ ಮಾಹಿತಿಯನ್ನು ಸ್ವೀಕರಿಸುವ ವಿದ್ಯಾರ್ಥಿಗಳಿಗೂ ಕೂಡ ಕೇಳುವಂತಹ ಅಥವಾ ಸಂವಹನಕಾರ ಕೊಡುವಂಥ ವಿಚಾರಗಳ ಮಾಹಿತಿಯನ್ನು ಪಡೆಯುವ ಅಭಿರುಚಿ ಇದ್ದಲ್ಲಿ ಸಂವಹನ ಖಂಡಿತವಾಗಿಯೂ ಕೂಡ ಯಶಸ್ಸನ್ನು ಕಂಡುಕೊಳ್ಳುತ್ತೆ. ಹೀಗೆ ಇದಿಷ್ಟು ಅಂಶಗಳನ್ನು ನಾವೇನಂತ ಕರಿತೀವಿ, ಇವು ಸಂವಹನವನ್ನು ಪ್ರಭಾವಗೊಳಿಸುವಂತಹ ಅಂಶಗಳು. ಇದಾಯ್ತಲ್ಲ ವಿದ್ಯಾರ್ಥಿಗಳೇ. ನಾವು ಮುಂದಿನ ವಿಚಾರಕ್ಕೆ ಬಂದರೆ ಮತ್ತೊಂದು ಅಂಶ, ಬರೀ ಇದೇ ಸಂವಹನಕ್ಕೆ ಸಂಬಂಧಪಟ್ಟಂಥ ವಿಚಾರಗಳನ್ನೇ ನಾವಿಲ್ಲಿ ನೋಡ್ತೀವಿ. ಮುಂದಿನ ವಿಚಾರ ಪರಿಣಾಮಕಾರಿ ಸಂವಹನಕ್ಕೆ ಇರುವ ಅಡೆತಡೆಗಳೇನು. ಅದಿಲ್ಲಿ ನೀವು ಅದರ ಟೈಟಲ್ ನೋಡ್ಕೊಳ್ಳಿ, ಪರಿಣಾಮಕಾರಿ ಸಂವಹನಕ್ಕೆ ಅಡೆತಡೆಗಳು. ಬರೀ ಸಂವಹನ ಅಲ್ಲ, ಪರಿಣಾಮಕಾರಿ ಸಂವಹನ ಪರಿಣಾಮಕಾರಿಯಾಗಿರಬೇಕು, ಅದು ಯಶಸ್ಸನ್ನು ಪಡಿಬೇಕು, ಅದು ಮಾಡಿದ ಉದ್ದೇಶ ಈಡೇರಬೇಕು ಅಂತ ಹೇಳಿದರೆ ಆವಾಗ ಅದಕ್ಕೆ ಕೆಲವೊಂದು ಅಡಚಣೆಗಳು ತೊಂದರೆಗಳು ಬರ್ತವೆ. ಸಾಮಾನ್ಯವಾಗಿ ಎಲ್ಲ ರೀತಿಯ ಸಂವಹನದಲ್ಲೂ ಕೂಡ ಈ ಅಡಚಣೆಗಳು ಅಥವಾ ತೊಂದರೆಗಳು ಇದ್ದೇ ಇದೆ. ಈ ಅಡಚಣೆಗಳು ತೊಂದರೆಗಳು ಯಾವ್ಯಾವು? ಇದು ಈ ಪಾಯಿಂಟ್ಸ್ ನಾನು ಹೇಳುವಂಥ ಅಂಶಗಳು ನಿಮಗೆ ಇದೇನು ಪದೇ ರಿಪೀಟ್ ಮಾಡಿರುವ ಅಂಶಗಳು ಅಂತಲೇ ಅನಿಸುತ್ತೆ. ಆದರೆ ಇದನ್ನು ನಾವು ಅತ್ಯಂತ ಅಗತ್ಯವಾಗಿ ನಿಮಗೆ ಪರೀಕ್ಷಾ ದೃಷ್ಟಿಯಿಂದಲೂ ನೀವು ತಿಳ್ಕೊಳ್ಬೇಕು, ಹಾಗೂ ಮಾಹಿತಿಯ ದೃಷ್ಟಿಯಿಂದಲೂ ಕೂಡ ನೀವು ಈ ಅಂಶಗಳನ್ನು ತಿಳ್ಕೊಳ್ಳಬೇಕು. ಸಂವಹನಕ್ಕೆ ತೊಂದರೆ ಅಥವಾ ಅಡಚಣೆಯನ್ನು ಉಂಟು ಮಾಡುವಂತಹ ಅಂಶಗಳು ಯಾವುವು? ಮೊದಲನೇದು ಪ್ರೇಕ್ಷಕನಲ್ಲಿನ ದೋಷಗಳು. ಈಗಾಗಲೇ ಹೇಳಿರೋ ವಿಚಾರನೇ ಇದು. ಪ್ರೇಕ್ಷಕ ಅಂದರೆ ಮಾಹಿತಿ ಕೊಡುವವನು ನಾನು ನಿಮಗೆ ಹೇಳಿದ್ದೀನಿ, ಇದು ಎಲ್ಲ ಕ್ಷೇತ್ರಗಳಲ್ಲೂ ನಡೆಯುವಂತಹದ್ದೇ. ಸಾಮಾನ್ಯವಾಗಿ ನಾವು ಶಿಕ್ಷಕನಲ್ಲಿ ಅಥವಾ ಭಾಷಣಕಾರನಲ್ಲಿ ಅಥವಾ ಮಾಹಿತಿಯನ್ನು ಕೊಡುವ ವ್ಯಕ್ತಿಯಲ್ಲಿ ನಾವು ನೋಡಬಹುದಾದ ದೋಷಗಳು ಯಾವುವು? ಬೇಕಾದಷ್ಟು ದೋಷಗಳಿದೆ. ಯಾಕೆ ಅಂತ ಹೇಳಿದರೆ ಶಿಕ್ಷಕ, ಭಾಷಣಕಾರ, ಎಲ್ಲ ಭಾಷಣಕಾರರು, ಎಲ್ಲ ಶಿಕ್ಷಕರು ಯಶಸ್ವಿ ಅಲ್ಲ. ಇದು ಅವರವರ ಸಾಮರ್ಥ್ಯ, ಅವರವರ ಅಭಿರುಚಿ, ಜಾಣತನ, ಕೌಶಲ್ಯವನ್ನು ಅವಲಂಬಿಸಿರುತ್ತೆ. ಸಾಮಾನ್ಯವಾಗಿ ನಾವು ಗಮನಿಸುವಂಥ ಲೋಪದೋಷಗಳು ಅಂತ ಹೇಳಿದರೆ ನಿಮ್ಗೆ ಗೊತ್ತೇ ಇದೆ.
ಸಂವಹನದಲ್ಲಿ ಮೂಲ ಬಿಂದುವೇ ಪ್ರೇಷಕ. ಯಾಕೆಂದರೆ ಸಂವಹನ ಕಾರ್ಯ ನಡಿಬೇಕು ಅಂತ ಹೇಳಿದ್ರೆ ಅಲ್ಲಿ ಮಾಹಿತಿ ಕೊಡುವಂತಹ ವ್ಯಕ್ತಿ ತುಂಬ ಚೆನ್ನಾಗಿ ಆತ ಎಲ್ಲ ರೀತಿಯಿಂದಲೂ ತಯಾರಾಗಿ ಬಂದಿರಬೇಕು. ಆದರೆ ಕೆಲವು ಕಡೆ ಅದು ಆಗಲ್ಲ. ಅಲ್ಲಿ ನಾವು ನೋಡುವಂಥ ದೋಷಗಳೇವು? ಸಂವಹನಕಾರನ ಭಾಷಾ ಕೌಶಲ್ಯ ಕೆಳಮಟ್ಟದ್ದಾಗಿರಬಾರದು. ಕೆಲವು ಸರಿ ಆಗಿರಬಹುದು. ಭಾಷಾ ಕೌಶಲ್ಯ, ಭಾಷೆ ಗೊತ್ತಿದೆ ನಿಮಗೆ, ಮನುಷ್ಯನಿಗೆ ದೇವರ ಒಂದು ವರ. ಭಾಷೆಯಿಂದಲೇ ಇವತ್ತು ಜಗತ್ತಿನ ಇಷ್ಟೊಂದು ಪ್ರಗತಿ ಅಥವಾ ಅಭಿವೃದ್ಧಿಯನ್ನು ನಾವು ಕಾಣ್ತಾ ಇದ್ದೀವಿ. ಅದರಲ್ಲೂ ವಿಶೇಷವಾಗಿ ಸಂವಹನದಲ್ಲಿ ಭಾಷೆ ಪ್ರಮುಖ ಪಾತ್ರವನ್ನು ವಹಿಸುತ್ತೆ. ಈ ಭಾಷೆ ಅಥವಾ ಭಾಷಾ ಕೌಶಲ್ಯ ಕೆಳಮಟ್ಟದ್ದಾಗಿರಬಾರದು. ಹೌದಾನೆ? ಸಾಮಾನ್ಯವಾಗಿ ಇದ್ದೇ ಇರುತ್ತೆ. ಎಲ್ಲರ ಭಾಷಾ ಕೌಶಲ್ಯ, ಪದಗುಚ್ಛಗಳು, ಅವರು ಬಳಸುವಂಥ ಪದ, ಆ ಸಂದರ್ಭದಲ್ಲಿ ಅವರು ಯಾವ ರೀತಿ ಮಾಹಿತಿಯನ್ನು ಕೊಡ್ತಾರೆ, ಇದೆಲ್ಲವೂ ಕೂಡ ಕೆಳಮಟ್ಟದ್ದಾಗಿರಬಾರ್ದು. ಹಾಗೆಯೇ ಮತ್ತೊಂದು ಅಂಶ, ಆತ್ಮವಿಶ್ವಾಸದ ಕೊರತೆ. ಯಾರ್ದು? ಪ್ರೇಷಕದ್ದು. ಮಾಹಿತಿ ಕೊಡುವವನಲ್ಲಿ ಆತ್ಮವಿಶ್ವಾಸದ ಕೊರತೆ ಇರಬಾರದು. ಕೆಲವರಲ್ಲಿ ಇರುತ್ತೆ ಅದು. ಆತ್ಮವಿಶ್ವಾಸ ಅನ್ನೋ ಪದದ ಅರ್ಥ ಗೊತ್ತಿದೆ ನಿಮಗೆ. ಆತ್ಮವಿಶ್ವಾಸ ಅಂತ ಹೇಳಿದ್ರೆ ನಮ್ಮ ಬಗ್ಗೆ ನಮಗೆ ಇರುವಂತಹ ನಂಬಿಕೆ ಅಥವಾ ವಿಶ್ವಾಸ. ಈ ಆತ್ಮವಿಶ್ವಾಸ ಕೊರತೆಯಾದಾಗ ಏನಾಗುತ್ತೆ? ಅಲ್ಲಿ ಸಂವಹನ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಆಗಲ್ಲ. ಅಥವಾ ನಾವು ಮಾಡುವ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ನಾವು ಯಶಸ್ಸನ್ನು ಪಡೆಯಲಿಕ್ಕೆ ಆಗೋದಿಲ್ಲ. ಹಾಗೆಯೇ ಪ್ರೇಕ್ಷಕರಿಗೆ ಸರಿಯಾದ ಮಾಹಿತಿ ಅಥವಾ ತಿಳುವಳಿಕೆ ಇಲ್ಲದಿರುವುದು. ಅಂದರೆ ತಾನು ಏನು ಹೇಳಬೇಕೋ ಆ ವಿಚಾರದ ಬಗ್ಗೆ ಸರಿಯಾದ ಮಾಹಿತಿ ತಿಳುವಳಿಕೆಯನ್ನು ಪಡೆಯದೆ ಆತ ನೇರವಾಗಿ ತರಗತಿ ಬರಬಹುದು ಅಥವಾ ಸಂವಹನ ಕಾರ್ಯದಲ್ಲಿ ಆತ ತೊಡಗಬಹುದು. ಮತ್ತು ಪ್ರೇಷಕ ಮಾಹಿತಿಯನ್ನು ಕೊಡುವಾಗ ಭಯ, ಗೊಂದಲ ಮತ್ತು ಆತಂಕಕ್ಕೆ ಒಳಗಾಗಬಹುದು. ಇದು ಸಾಧ್ಯತೆ ಇದೆ ತಾನೆ? ಈ ಸಾಧ್ಯತೆ ಬಗ್ಗೆ ನಾವು ಖಚಿತವಾಗಿ ಹೇಳ್ಬೋದು. ಏನು ಅಂತ ಹೇಳಿದರೆ, ಕೆಲವರಿಗೆ ತಾವು ಸಂವಹನ ಕ್ರಿಯೆಯಲ್ಲಿ ತೊಡಗಿದಾಗ ವಿಷಯದ ಸಿದ್ಧತೆಯನ್ನು ಮಾಡಿಕೊಂಡು ಬರದೇ ಇದ್ದಾಗ, ಆತ್ಮವಿಶ್ವಾಸ ಇಲ್ಲದೆ ಇದ್ದಾಗ ಏನಾಗುತ್ತೆ? ಆತ ಭಯ, ಗೊಂದಲ ಮತ್ತು ಆತಂಕಕ್ಕೆ ಒಳಗಾಗ್ಬೋದು. ಅಯ್ಯೋ, ನಾನೀಗ ತರಗತಿ ಒಳಗೆ ಹೋಗ್ತಾ ಇದ್ದೀನಿ, ನಾನು ಪಾಠ ಮಾಡುವಾಗ ವಿಷಯ ತಿಳಿಸ್ಬೇಕಾದ್ರೆ ಮಕ್ಕಳು ಏನು ಪ್ರಶ್ನೆ ಕೇಳ್ತಾರೋ ಏನೋ, ನನಗೆ ಉತ್ತರ ಕೊಡ್ಲಿಕ್ಕೆ ಬರುತ್ತೋ ಇಲ್ವೋ? ಇದು ಯಾರಿಗೆ ಈ ಅನುಮಾನ, ಗೊಂದಲ ಬರುತ್ತೆ ಅಂತ ಹೇಳಿದರೆ, ಯಾರಿಗೆ ಆ ವಿಷಯದ ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳಿಕ್ಕೆ ಆಗೋದಿಲ್ವೋ ಅವರಿಗೆ ಇಂತಹ ಒಂದು ಆತಂಕ, ಗೊಂದಲ ಮತ್ತು ಭಯ ಉಂಟಾಗುತ್ತೆ. ಎರಡನೇದು, ಮಾಹಿತಿಗಳು ಸರಿಯಾಗಿ ಸಂಕೇತಿಸದೆ ಹೋಗುವುದು. ಮಾಹಿತಿಗಳು ಸರಿಯಾಗಿ ಸಂಕೇತಿಸದೆ ಹೋಗುವುದು ಅಂದರೆ ಇಲ್ಲಿ ಮಾಹಿತಿ, ಸಂವಹನಕಾರ ಕೊಡುವಂತಹ ಮಾಹಿತಿ ಅಥವಾ ವಿಚಾರಗಳು ಸರಿಯಾಗಿ ಸಂಕೇತಿಸದೆ ಹೋಗುವುದು. ಅಂದರೆ ಸಂವಹನಕಾರ ಏನು ಮಾಡಬೇಕು? ತಾನು ಕೊಡುವ ಮಾಹಿತಿಯನ್ನು ನೇರವಾಗಿ, ಸ್ಪಷ್ಟವಾಗಿ, ಯಾವುದೇ ಗೊಂದಲಗಳಿಗೆ ಅವಕಾಶವಿಲ್ಲದೆ, ವಿದ್ಯಾರ್ಥಿಗಳಲ್ಲಿ ಯಾವುದೇ ಗಲಿಬಿಲಿ, ಆತಂಕಕ್ಕೆ ಒಳಗಾಗುವಂಥ ರೀತಿಯಲ್ಲಿ ಆತ ಮಾಹಿತಿಯನ್ನು ಕೊಡದೇನೆ ಸ್ಪಷ್ಟವಾದ, ನೇರವಾದ ಮಾತುಗಳಿಂದ ಆತ ತನ್ನ ವಿಚಾರ ವಿನಿಮಯವನ್ನು ಮಾಡಬೇಕಾಗುತ್ತೆ. ಮೂರನೇದು, ಸಂವಹನ ಪ್ರಕ್ರಿಯೆಯ ಮಾರ್ಗದ ಲೋಪದೋಷಗಳು. ಸಂವಹನ ಪ್ರಕ್ರಿಯೆಯ ಮಾರ್ಗ ಅಂದರೆ, ನಾನಿಲ್ಲಿ ಸಂವಹನಕ್ಕೆ ಅಂತ ನಿಂತಿದ್ದೀನಪ್ಪ, ನೀವು ಕೇಳಲಿಕ್ಕೆ ಕೂತಿದ್ದೀರ. ನಮ್ಮ ಮಾರ್ಗ, ನಾನು ಯಾವುದರ ಮೂಲಕ ಇಲ್ಲಿ ಸಂವಹನ ಕಾರ್ಯವನ್ನು ಮಾಡ್ತೀನಿ? ಭಾಷೆ, ಮಾತು ಅಥವಾ ಇನ್ನು ಬೇರೆ ಬೇರೆ ರೀತಿಯ ಇದು. ಅಲ್ಲಿ ನಾವು ಕಪ್ಪು ಹಲಗೆಯ ಮೇಲೆ ಬರೀತೀವಿ ಕೆಲವು ವಿಚಾರಗಳನ್ನು ಬಾಯಿನಲ್ಲಿ ಹೇಳ್ತೀವಿ, ಕೆಲವು ವಿಚಾರಗಳನ್ನು ವರ್ಣಿಸ್ತೀವಿ. ಈ ಮಾರ್ಗ ಏನಿದೆ, ಇದರ ಲೋಪದೋಷಗಳು ಕೂಡ ಸಂವಹನಕ್ಕೆ ಅಡೆತಡೆಯನ್ನು ಉಂಟು ಮಾಡುತ್ತೆ. ಅಂದರೆ ಸಂವಹನಕಾರ ಹೇಳುವಾಗ
ಮಾಹಿತಿಯನ್ನು ಕೊಡುವಾಗ ಮತ್ತು ಅದೇ ರಿಪೀಟ್ ಅಂತ ಅನಿಸುತ್ತೆ ನಿಮಗಿದು, ಸ್ಪಷ್ಟವಾದ ಮಾತುಗಳಿಂದ ಹೇಳಬೇಕು, ಸರಳವಾದ ಮಾತುಗಳನ್ನು ಹೇಳಬೇಕು. ವಿದ್ಯಾರ್ಥಿಗಳಿಗೆ ಅರ್ಥವಾಗುವ ರೀತಿಯ ವಿಚಾರಗಳನ್ನು ಆತ ಮಾಹಿತಿಯನ್ನು ಕೊಡುವ ಸಂದರ್ಭದಲ್ಲಿ ಬಳಸಬೇಕು. ಮತ್ತು 4ನೇದು ಗ್ರಾಹಕನ ಲೋಪದೋಷಗಳು. ಇದು ಕೂಡ ಸಾಮಾನ್ಯವಾಗಿ ನಿಮಗೆ ಗೊತ್ತಿರತಕ್ಕಂಥ ವಿಚಾರ. ಪ್ರೇಷಕನಲ್ಲಿ ಏನು ನಾವು ದೋಷಗಳನ್ನು ಕಾಣ್ತೀವಿಯೋ ಅದೇ ದೋಷಗಳನ್ನು ಗ್ರಾಹಕನಲ್ಲೂ ಕೂಡ ನಾವು ಕಾಣಬಹುದು ಅಥವಾ ಕಾಣ್ತೀವಿ. ಹೌದಾ? ಎಲ್ಲ ತಯಾರಾಗಿ ಬಂದ ಅನುಭವಿ ಶಿಕ್ಷಕ ಅಥವಾ ಭಾಷಣಕಾರನಲ್ಲೇ ನಾವು ದೋಷಗಳನ್ನು ಕಾಣ್ತೀವಿ ಅಂತ ಹೇಳಿದರೆ, ಇನ್ನು ಪ್ರೇಕ್ಷಕರಲ್ಲಿ ಅಥವಾ ವಿದ್ಯಾರ್ಥಿಗಳಲ್ಲೂ ಕೂಡ ಇಂತಹದ್ದೇ ಲೋಪದೋಷಗಳು ಸಾಮಾನ್ಯವಾಗಿ ಎದುರಾಗುತ್ತೆ. ಯಾವುದದು? ಗ್ರಾಹಕನ ಅಥವಾ ಮಾಹಿತಿ ಪಡೆಯುವವನ ಅವಧಾನದ ಕೊರತೆ. ವಿದ್ಯಾರ್ಥಿಗಳಲ್ಲಿ ಇದು ಎಲ್ಲ ಹಂತದ ಶಿಕ್ಷಕರು ಕೂಡ ಎದುರಿಸುವಂಥ ಸಮಸ್ಯೆ. ವಿದ್ಯಾರ್ಥಿಗಳಲ್ಲಿ ಅಥವಾ ಗ್ರಾಹಕರಲ್ಲಿ ಅವಧಾನದ ಕೊರತೆ, ಅದು ಮನಸ್ಸನ್ನು ಕೇಂದ್ರೀಕರಿಸುವಲ್ಲಿ ವಿದ್ಯಾರ್ಥಿಗಳು ವಿಫಲರಾಗುವುದು. ಇದೆಲ್ಲ ತರಗತಿಗಳಲ್ಲೂ ಇರುತ್ತೆ. ಎಲ್ಲ ಮಕ್ಕಳು ಮನಸ್ಸನ್ನು ಕೇಂದ್ರೀಕರಿಸಲ್ಲ ಅಂತ ನಾವು ಹೇಳೋಲ್ಲ. ಅಲ್ಲಲ್ಲಿ ವಿದ್ಯಾರ್ಥಿಗಳ ಗುಂಪಿನಲ್ಲಿ ಕೆಲವರು ಅವರಿಗೆ ತರಗತಿಯಲ್ಲಿ ಮನಸ್ಸನ್ನು ಕೇಂದ್ರೀಕರಿಸಲಿಕ್ಕಾಗಲ್ಲ. ಯಾಕಾಗಲ್ಲ? ಅದಕ್ಕೆ ಅನೇಕ ಕಾರಣ ಇರುತ್ತೆ. ಅದು ವಿದ್ಯಾರ್ಥಿಯ ಅನಾರೋಗ್ಯ ಇರ್ಬೋದು, ಅವನ ಕೌಟುಂಬಿಕ ಸಮಸ್ಯೆಗಳಿರ್ಬೋದು, ಅಥವಾ ಅವನಿಗೆ ತರಗತಿ ಆಸಕ್ತಿದಾಯಕವಾಗಿರೋದೇ ಇರ್ಬೋದು. ಹೀಗೆ ಇದಕ್ಕೆ ಇಂತಹದ್ದೇ ನಿರ್ದಿಷ್ಟವಾದ ಕಾರಣ ಅಂತ ನಾವು ಹೇಳೋಕ್ಕಾಗಲ್ಲ. ಹಾಗೆ ಈ ಪ್ರೇಷಕನಾಗಿರ್ತಕ್ಕಂಥವನು ಅಥವಾ ಪ್ರೇಷಕನಲ್ಲಿ ಅವಧಾನದ ಕೊರತೆ ಮತ್ತು ಅವನ ಅನಾರೋಗ್ಯ ಮತ್ತು ಪ್ರೇಷಕ ಮಾಹಿತಿಯನ್ನು ಸ್ವೀಕರಿಸಲು ಸಿದ್ಧನಿಲ್ಲದಿರುವುದು. ಪ್ರೇಷಕ ಮಾಹಿತಿಯನ್ನು ಸ್ವೀಕರಿಸಲು ಸಿದ್ಧನಿಲ್ಲದಿರುವುದು. ನಿಮಗೆ ಇನ್ನೊಂದು ಸಾಮಾನ್ಯವಾದ ನಾಣ್ಣುಡಿ ಗೊತ್ತಿರಬಹುದು. ನಾವು ಕುದುರೆಯನ್ನು ನೀರು ಕುಡಿಲಿಕ್ಕೆ ನೀರಿನ ಹತ್ರ ತೊಗೊಂಡು ಹೋಗ್ಬೋದೇ ವಿನ ಅದನ್ನು ನೀರಿಗೆ ಹದ್ದಿ ಕುಡಿ ಅಂತೇಳಿ ಕುಡ್ಸೋಕ್ಕಾಗಲ್ಲ. ಹಾಗೆ ವಿದ್ಯಾರ್ಥಿಗಳು ಕೂಡ ನಾವು ತಯಾರಾಗಿ ಬರ್ತೀವಿ, ಮಕ್ಕಳಿಗೆ ಕಲಿಸ್ಬೇಕು ಅಂತ ಬರ್ತೀವಿ. ಅದಕ್ಕೆ ವಿದ್ಯಾರ್ಥಿಗಳು ತಯಾರಾಗಿ ಬಂದು ಒಳ್ಳೆಯ ಸ್ಪಂದನೆಯನ್ನು ಕೊಟ್ಟರು ಅಂತ ಹೇಳಿದರೆ ಆ ತರಗತಿ ತುಂಬ ಯಶಸ್ಸನ್ನು ಕಾಣುತ್ತೆ. ಆಗ ಶಿಕ್ಷಕರಿಗೂ ಕೂಡ ಬಹಳ ಖುಷಿಯಾಗುತ್ತೆ. ಇರೋ 40 ಜನ ವಿದ್ಯಾರ್ಥಿಗಳಲ್ಲಿ ಒಂದು 25-30 ಜನ ವಿದ್ಯಾರ್ಥಿಗಳು ಏನೂ ಆಸಕ್ತಿಯೇ ವಹಿಸೋದಿಲ್ಲ. ತರಗತಿಯ ಚಟುವಟಿಕೆಗಳಲ್ಲಿ ಅವರು ಯಾವ ಆಸಕ್ತಿಯನ್ನು ತೋರಿಸೋದೇ ಇಲ್ಲ ಅಂದಾಗ ಏನಾಗುತ್ತೆ, ಶಿಕ್ಷಕರಿಗೆ ಆ ಬೋಧನೆಗೆ ಅಥವಾ ತನ್ನ ಬೋಧನಾ ಕಾರ್ಯ ಯಾಕೋ ಖುಷಿ ಕೊಡಲ್ಲ ಅನ್ನುವಂಥ ಭಾವನೆ ಬರುತ್ತೆ. ಆದ್ದರಿಂದ ವಿದ್ಯಾರ್ಥಿ ಮಾಹಿತಿ ಸ್ವೀಕರಿಸಲು ಸಿದ್ಧನಿದ್ದಾಗ ನಾವು ಮಾಹಿತಿಯನ್ನು ಕೊಡಬೇಕು. ಇದು ಕೂಡ ತಾರಂಡಾಯಿಕನ ಒಂದು ಕಲಿಕೆಯ ನಿಯಮ, ಸಿದ್ಧತಾ ನಿಯಮ ಅಂತೇಳಿ ಕರಿತೀವಿ ನಾವು. ಕಲಿಯಲು ಸಿದ್ಧನಿದ್ದಾಗ ಕಲಿಸುವುದು. ಆದರೆ ಈ ಸಿದ್ಧತಾ ನಿಯಮವನ್ನು ಅನ್ವಯಿಸ್ಕೊಂಡು ನಾವು ಹೋದರೆ ಇಡೀ ಶೈಕ್ಷಣಿಕ ವರ್ಷದಲ್ಲಿ ಕೆಲವು ಸಾರಿ ಪಾಠ ಪ್ರವಚನಗಳನ್ನು ಮುಗಿಸ್ಲಿಕ್ಕೆ ಆಗಲ್ಲ. ಯಾಕೆಂದರೆ ವಿದ್ಯಾರ್ಥಿಗಳು ಕೆಲವರು ಯಾವತ್ತೂ ಸಿದ್ಧತೆ ಮಾಡಿಕೊಂಡೇ ಬರಲ್ಲ. ಅಯ್ಯೋ ಪಾಠ ಕೇಳಬೇಕು, ಈ ನೀರಸ ಭಾವನೆ ಕೆಲವು ವಿದ್ಯಾರ್ಥಿಗಳಲ್ಲಿ ಇರುತ್ತೆ. ಆದ್ದರಿಂದ ಇಲ್ಲಿ ಒಂದು ಅಂಶ ಮುಖ್ಯ ಏನು ಅಂತ ಹೇಳಿದ್ರೆ, ಶಿಕ್ಷಕನ ಒಂದು ಜಾಣತನ ಇಲ್ಲಿ ಮುಖ್ಯವಾಗುತ್ತೆ. ಶಿಕ್ಷಕ ಏನು ಮಾಡಬೇಕು ಅಂದರೆ ವಿದ್ಯಾರ್ಥಿಗಳನ್ನು ಕಲಿಯಲು ಸಿದ್ಧರಾಗುವಂತೆ ಮಾಡಬೇಕು. ಇದು ಕಷ್ಟದ ಕೆಲಸನೇ. ಆದರೆ ಒಬ್ಬ ಯಶಸ್ವಿ ಶಿಕ್ಷಕ ಏನು ಮಾಡ್ತಾನೆ, ಈ ಮಕ್ಕಳು ನಿರಾಸಕ್ತಿಯಿಂದಲೇ ಇರ್ತಾರೆ ತರಗತಿ ಒಳಗಡೆ, ಇವ್ರನ್ನ ಏನಾದರೂ ಮಾಡಿ ಪರಿವರ್ತಿಸಿ ಕಲಿಕೆಗೆ ಸಿದ್ಧರಾಗುವಂತೆ ಮಾಡಬೇಕು. ಇಲ್ಲಿ ಏನು ಮಾಡ್ಬೋದು ನಾನು? ಆತ ಜಾಣ ಶಿಕ್ಷಕನಾದರೆ ತರಗತಿಯ ಮಧ್ಯದಲ್ಲಿ ಬೋಧಿಸುವಂಥ ಸಂದರ್ಭದಲ್ಲಿ ಕೆಲವು ಬೋಧನೋಪಕರಣಗಳನ್ನು, ಉದಾಹರಣೆಗಳನ್ನು, ಕಥೆಗಳನ್ನು, ನಿದರ್ಶನಗಳನ್ನು, ಹಾಸ್ಯ ಚಟಾಕಿಗಳನ್ನು ಆಲಿಸುವುದರ ಮೂಲಕ ವಿದ್ಯಾರ್ಥಿಗಳಲ್ಲಿ ಕಲಿಯುವ ಆಸಕ್ತಿಯನ್ನು ಉಂಟು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತೊಂದು ಅಂಶ, ಗ್ರಾಹಕನ ಅಥವಾ ವಿದ್ಯಾರ್ಥಿಯ ಭಯ, ಗೊಂದಲ, ಆತಂಕ. ಪ್ರೇಕ್ಷಕರಲ್ಲೂ ಕೂಡ ನಾವು ಈ ಭಯ, ಗೊಂದಲ, ಆತಂಕವನ್ನು ನೋಡ್ತೀವಿ. ಹಾಗೆಯೇ ಗ್ರಾಹಕನಲ್ಲೂ ಕೂಡ ಭಯ, ಗೊಂದಲ, ಆತಂಕ ಇರುತ್ತೆ. ಇದು ವಿದ್ಯಾರ್ಥಿಗಳಲ್ಲೂ ಕೂಡ ಇರುತ್ತೆ. ಇವತ್ತು ತರಗತಿಯಲ್ಲಿ ಶಿಕ್ಷಕರು ನನಗೇನು ಪ್ರಶ್ನೆ ಕೇಳ್ತಾರೋ ಏನೋ, ಪಾಠ ಮುಗಿತಾ ಬಂತು, ಅಥವಾ ಪಾಠದ ಪ್ರಾರಂಭದಲ್ಲೇ ಯಾಕೋ ನನಗೆ ಆರೋಗ್ಯ ಚೆನ್ನಾಗಿಲ್ಲ,
ಇವತ್ತು ನನ್ನ ಪ್ರಶ್ನೆ ಕೇಳ್ತಾರೆ, ಮೇಷ್ಟ್ರಿಂದ ನಾನೇನು ಶಿಕ್ಷೆ ಸ್ವೀಕರಿಸಬೇಕಾಗುತ್ತೋ ಎನ್ನುವಂಥ ಭಯ, ಗೊಂದಲ ಮತ್ತು ಆತಂಕಗಳು, ಮತ್ತು ಆ ವಿದ್ಯಾರ್ಥಿಯ ಮನಸ್ಥಿತಿ ಸರಿ ಇಲ್ಲದೆ ಇರುವುದು, ಹಾಗೂ ಭಾಷೆ ಗೊತ್ತಿಲ್ಲದೆ ಇರತಕ್ಕಂಥದ್ದು. ಕೆಲವು ಸಾರಿ ಭಾಷಾ ತೊಡಕು ಕೂಡ ಬರುತ್ತೆ. ಕೆಲವು ಬೇರೆ ಪ್ರದೇಶಗಳಿಂದ ಬಂದಿರತಕ್ಕಂಥ ಮಕ್ಕಳಿಗೆ ಈ ಇಂಗ್ಲೀಷ್ ಭಾಷೆಯಲ್ಲಿ ಶಿಕ್ಷಕರು ಹೆಚ್ಚು ಬೋಧನೆ ಮಾಡಿದಾಗ ಇಂಥ ಅನೇಕ ಸಂದರ್ಭಗಳಲ್ಲಿ ಈ ತರಹದ ಸಮಸ್ಯೆಗಳನ್ನು ನಾವು ಕಾಣ್ತೀವಿ. ಮತ್ತು ಮುಂದಿನ ಅಂಶ ಜ್ಞಾಪಕ ಶಕ್ತಿಯ ಕೊರತೆ. ಜ್ಞಾಪಕ ಶಕ್ತಿ ಅನ್ನೋ ಪದಕ್ಕೆ ನಾವು ಇನ್ನೊಂದು ಅರ್ಥವನ್ನು ಹೇಳ್ತೀವಿ, ನೆನಪು. ನೆನಪು ಮತ್ತು ಮರೆವು ಈ ಎರಡೂ ಪದಗಳು ಕೂಡ ಮನುಷ್ಯನ ಜೀವನದಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುತ್ತೆ. ಸಾಮಾನ್ಯವಾಗಿ ಕೆಲವರು ಏನು ಅಂದ್ಕೊಳ್ತಾರೆ ಅಂತ ಹೇಳಿದರೆ, ಮರೆಯೋದಕ್ಕಿಂತ ನೆನಪು ಬಹಳ ಮುಖ್ಯ. ನಾವು ಯಾವ ವಿಚಾರಗಳನ್ನು ಕೂಡ ಮರೆಯಬಾರ್ದು, ನಮ್ಗೆ ಅವೆಲ್ಲ ತುಂಬ ಚೆನ್ನಾಗಿ ನೆನಪಿನಲ್ಲಿ ಇರಬೇಕು ಅಂತ ಅಂದ್ಕೊಳ್ತಾರೆ. ಆದರೆ ನಮ್ಮ ಬದುಕಿನ ಕೆಲವು ಅಹಿತಕರ ಘಟನೆಗಳನ್ನು, ಸಂಗತಿಗಳನ್ನು ನಾವು ಮರೆಯೋದು ನಮ್ಮ ಮಾನಸಿಕ ಆರೋಗ್ಯದ ದೃಷ್ಟಿಯಿಂದ ಒಳ್ಳೆಯದು. ಇಲ್ಲಿ ಮರೆವು ಅಥವಾ ಈ ಜ್ಞಾಪಕ ಶಕ್ತಿಯ ಕೊರತೆ. ಜ್ಞಾಪಕ ಶಕ್ತಿಯ ಕೊರತೆ ವಿಚಾರದಲ್ಲಿ ಇಬ್ಬರನ್ನೂ ಕುರಿತು ನಾವು ಹೇಳಬೇಕಾಗುತ್ತೆ. ಇಲ್ಲಿ ಪಾಠ ಮಾಡ್ತಾ ಇರೋ ಸಂದರ್ಭದಲ್ಲಿ ಶಿಕ್ಷಕರಿಗೂ ಕೂಡ ಕೆಲವು ವಿಚಾರಗಳನ್ನು ಹೇಳುವಾಗ ಎಲ್ಲೋ ಒಂದು ಕಡೆ ಬ್ರೇಕ್ ಆಗುತ್ತೆ. ಆದರೆ ಆ ವಿಚಾರದಲ್ಲಿ ಹೇಳ್ತಾ ಏನೋ ಮರೆತು ಬಿಡ್ತಾನೆ ಶಿಕ್ಷಕ. ಆ ಮರೆವು ಉಂಟಾದಾಗ ಏನಾಗುತ್ತೆ, ಮುಂದಿನ ವಿಚಾರಗಳನ್ನು ಹೇಳಲಿಕ್ಕೆ ಅದು ಕಷ್ಟ ಆಗುತ್ತೆ ಅದಕ್ಕೆ. ಹಾಗೆಯೇ ಮರೆವು ವಿದ್ಯಾರ್ಥಿಗಳಲ್ಲೂ ಕೂಡ ನಾವು ನೋಡುವಂಥ ಒಂದು ಅಂಶ. ವಿದ್ಯಾರ್ಥಿಗಳು ಕೂಡ ಪಾಠ ಕೇಳ್ತಾನೆ ಇರ್ತಾರೆ. ವಿದ್ಯಾರ್ಥಿಗಳು ಕೆಲವರು ಅವರು ಪಾಠ ಕೇಳಬೇಕಾದ್ರೆ ವಿಷಯ ಚೆನ್ನಾಗಿ ಅರ್ಥ ಆಗುತ್ತೆ. ಆದರೆ ಈ ಅರ್ಥ ಮಾಡ್ಕೊಂಡು ಮುಂದಕ್ಕೆ ಹೋದ ಹಾಗೆ ಹಿಂದಿನ ವಿಚಾರಗಳು ಬರ್ತಾ ಹೋಗುತ್ತೆ. ಇದು ಕೆಲವರಲ್ಲಿ ನಾವು ನೋಡುವಂತಹ ದೋಷ. ಹೌದಾ ಇಲ್ವೋ? ಇದು ಸಾಮಾನ್ಯವಾಗಿ ನಿಮ್ಮಲ್ಲಿ ಯಾರಿಗಾದರೂ ಈ ಥರದ ಸಮಸ್ಯೆ ಇರಬಹುದು. ಅಂದರೆ ಜ್ಞಾಪಕ ಶಕ್ತಿ, ನೆನಪು ಇಲ್ಲಿ ಶಿಕ್ಷಕರಿಗೂ ಬಹುಮುಖ್ಯ ಮತ್ತು ವಿದ್ಯಾರ್ಥಿಗೂ ಕೂಡ ಮುಖ್ಯ. ಬೇರೆ ಸಂದರ್ಭದ ವಿಚಾರಗಳನ್ನು ನಾವು ಮರೆಯೋಣ, ಅಹಿತಕರ ಘಟನೆಗಳು, ಸಂಗತಿಗಳನ್ನು ನಾವು ಮರೆಯೋಣ. ಆದರೆ ತರಗತಿಯಲ್ಲಿ ಬೋಧಿಸುವ ಶಿಕ್ಷಕ, ಕಲಿಯುವ ವಿದ್ಯಾರ್ಥಿ ಇವರಿಬ್ಬರೂ ಕೂಡ ಆ ಸಂದರ್ಭ ಸನ್ನಿವೇಶಕ್ಕನುಗುಣವಾಗಿ ಅಲ್ಲಿನ ತಮ್ಮ ವರ್ತನೆಗಳನ್ನು ಅವರು ಬದಲಾಯಿಸಿಕೊಂಡು ತುಂಬ ಆಸಕ್ತಿಯಿಂದ ಕೇಳಿದಾಗ, ತಮ್ಮ ಮರವಿನ ಒಂದು ಪ್ರಮಾಣವನ್ನು ಕಡಿಮೆ ಮಾಡಿಕೊಂಡಾಗ ಸಂವಹನ ಚೆನ್ನಾಗಿ ನಡೆಯುತ್ತೆ. ಮುಂದಿನ ಅಂಶ ವಿಷಯಗಳ ಅಸ್ಪಷ್ಟತೆ. ವಿಷಯಗಳ ಅಸ್ಪಷ್ಟತೆ. ವಿಷಯ ತಾನು ಬೋಧಿಸುವ ವಿಷಯ ಸ್ಪಷ್ಟವಾಗಿದ್ದರೆ ಅದು ಶಿಕ್ಷಕನಿಗೂ ಕೂಡ ಸಂತೋಷವನ್ನು ಕೊಡುತ್ತೆ. ಹೌದಲ್ವಾ? ಕೇಳುಗರಿಗೂ ಕೂಡ ಖುಷಿ ಕೊಡುತ್ತದೆ. ವಿಷಯ ಸ್ಪಷ್ಟವಾಗಿಲ್ಲದೆ ಇದ್ದಾಗ ಏನಾಗುತ್ತೆ, ಈಗ ಶಿಕ್ಷಕ ಎಷ್ಟೇ ಪ್ರಬುದ್ಧನಾದರೂ ಕೂಡ, ಬುದ್ಧಿವಂತನಾದರೂ ಕೂಡ, ಅವನು ಅರ್ಹ ವ್ಯಕ್ತಿ ಆದರೂ ಕೂಡ ಪಠ್ಯದಲ್ಲಿರುವಂಥ ಎಲ್ಲೋ ಕೆಲವೊಂದು ವಿಚಾರಗಳು ಅವನಿಗೆ ಸ್ಪಷ್ಟವಾಗಿ ಅರ್ಥ ಆಗದೇ ಇರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಆದ್ದರಿಂದ ವಿಷಯಗಳು ಸ್ಪಷ್ಟವಾದಷ್ಟು ಸಂವಹನ ಚೆನ್ನಾಗಾಗುತ್ತೆ ಮತ್ತು ವಿಷಯಗಳು ಸ್ಪಷ್ಟವಾದಷ್ಟು ವಿದ್ಯಾರ್ಥಿಗಳಿಗೂ ಕೂಡ ವಿಷಯವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ಮತ್ತು ಹೇಳಿದ್ದ ವಿಚಾರ ಇದು ಅಪನಂಬಿಕೆ. ನಂಬಿಕೆ ಅಂತ ಹೇಳಿದೆ ಆಗಲೇ ನಾನು, ವಿಶ್ವಾಸ ಅಥವಾ ನಂಬಿಕೆ. ಇಲ್ಲಿ ಅಪನಂಬಿಕೆ. ಇಲ್ಲಪ್ಪ, ನಾನು ಮೇಷ್ಟ್ರು ನಂಬೋದೇ ಇಲ್ಲ, ಆ ಮೇಷ್ಟ್ರ ಕ್ಲಾಸ ನಾನು ಹೋಗೋದೇ ಇಲ್ಲ, ಅವರ ಬಗ್ಗೆ ಯಾಕೋ ನನಗೆ ನಂಬಿಕೆ ಇಲ್ಲ, ವಿಶ್ವಾಸ ಇಲ್ಲ ಅನ್ನೋ ಅಭಿಪ್ರಾಯ ವಿದ್ಯಾರ್ಥಿಯಲ್ಲಿ ಬಂತು ಅಂತ ಹೇಳಿದರೆ ಸಂವಹನ ಪರಿಣಾಮಕಾರಿಯಾಗಲಿಕ್ಕೆ ಸಾಧ್ಯತೆ ಇಲ್ಲ. ಹಾಗೆಯೇ ಮತ್ತೊಂದು ಅಂಶ, ವಿದ್ಯಾರ್ಥಿಯ ಬಗ್ಗೆ ಶಿಕ್ಷಕರಿಗೂ ಕೂಡ ಅಪನಂಬಿಕೆಗಳು ಬರಬಾರ್ದು. ಈ ತರಗತಿಗೆ ನಾನು ಹೋಗೋದು 8ನೇ ತರಗತಿ ಅಥವಾ ಸೆಕೆಂಡ್ BA, ಈ ತರಗತಿಯ ವಿದ್ಯಾರ್ಥಿಗಳೇ ಸರಿ ಇಲ್ಲ, ಅವ್ರಿಗೆ ಪಾಠ ಮಾಡೋಕ್ಕೆ ನನಗೆ ಯಾಕೋ ಖುಷಿ ಇಲ್ಲ, ಅವ್ರ ಬಗ್ಗೆ ನನಗೆ ನಂಬಿಕೆ ವಿಶ್ವಾಸಗಳಿಲ್ಲ ಅನ್ನೋ ಭಾವನೆ ಶಿಕ್ಷಕನಲ್ಲಿ ತರದವರಿದ್ರೆ ಅಲ್ಲೂ ತರಗತಿ ಫೇಲ್ ಆಗುತ್ತೆ. ಆದ್ದರಿಂದ ಅಪನಂಬಿಕೆಗಳು ಶಿಕ್ಷಕನಲ್ಲೂ ಬರಬಾರ್ದು ಮತ್ತು ವಿದ್ಯಾರ್ಥಿಗಳಲ್ಲೂ ಕೂಡ ಬರಬಾರ್ದು. ಮುಂದಿನ ಉದ್ದೇಶ
ಸ್ಪಷ್ಟ ಉದ್ದೇಶಗಳು ಇಲ್ಲದೆ ಇರತಕ್ಕಂಥದ್ದು. ಇಬ್ಬರಿಗೂ ಸ್ಪಷ್ಟ ಉದ್ದೇಶಗಳಿರಬೇಕು. ಶಿಕ್ಷಕನಿಗೂ ಸ್ಪಷ್ಟ ಉದ್ದೇಶಗಳಿರಬೇಕು, ವಿದ್ಯಾರ್ಥಿಗೂ ಕೂಡ ಸ್ಪಷ್ಟ ಉದ್ದೇಶಗಳು ಇರಬೇಕು. ತರಗತಿಗೆ ನಾನು ಯಾಕೆ ಹೋಗ್ತೀನಿ? ಬೋಧನಾ ಕಾರ್ಯವನ್ನು ಮಾಡಲಿಕ್ಕೆ. ನನ್ನ ವೃತ್ತಿನೇ ಅದು. ನನ್ನ ವೃತ್ತಿ ನಿರ್ದಿಷ್ಟ ಅವಧಿಯಲ್ಲಿ ಏನೋ ಒಂದಷ್ಟು ವಿಚಾರಗಳನ್ನು ಮಕ್ಕಳಿಗೆ ಹೇಳೋದಲ್ಲ. ನನ್ನ ಬೋಧನೆಯ ಉದ್ದೇಶ ಈ ವಿಚಾರಗಳನ್ನು ಕುರಿತ ಎಲ್ಲ ಅಂಶಗಳನ್ನು ಕೂಡ ನಾನು ಅಧ್ಯಯನ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಮನವರಿಕೆ ಆಗೋ ರೀತಿಯಲ್ಲಿ ನಾನು ವಿಚಾರಗಳನ್ನು ತಿಳಿಸ್ಬೇಕು. ಕೇವಲ ಯಾಂತ್ರಿಕ ಬೋಧನೆ ಮಾಡೋದಲ್ಲ, ಕೇವಲ ಪರೀಕ್ಷಾ ದೃಷ್ಟಿಯಿಂದ ಬೋಧನೆ ಮಾಡ್ತಕ್ಕಂಥದ್ದಲ್ಲ. ಹಾಗೆಯೇ ವಿದ್ಯಾರ್ಥಿಗಳಿಗೂ ಕೂಡ ನಿರ್ದಿಷ್ಟವಾದ ಮತ್ತು ಸ್ಪಷ್ಟವಾದ ಉದ್ದೇಶಗಳಿರಬೇಕು. ನನ್ನ ತರಗತಿಗೆ, ಶಾಲೆಗೆ ಹೋಗೋ ಉದ್ದೇಶ ಏನು? ಕಲೀಲಿಕ್ಕೆ. ಕಲಿಕೆ ಯಾತಕ್ಕೆ? ಕೇವಲ ಪರೀಕ್ಷಾ ದೃಷ್ಟಿಯಲ್ಲ, ವಿಚಾರಗಳ ಅನುಭವವನ್ನು ಪಡೀಲಿಕ್ಕೆ. ಇಬ್ಬರಲ್ಲೂ ಕೂಡ ಸ್ಪಷ್ಟವಾದ ಉದ್ದೇಶಗಳಿದ್ದರೆ ಆಗ ಆ ಸಂವಹನ ಯಶಸ್ಸನ್ನು ಕಾಣುತ್ತೆ. ಮತ್ತು ಪ್ರೇಷಕ ಮತ್ತು ಗ್ರಾಹಕರ ನಡುವಿನ ಸಾಂಸ್ಕೃತಿಕ, ಸಾಮಾಜಿಕ, ಶೈಕ್ಷಣಿಕ ಭಿನ್ನತೆಗಳು. ಪ್ರೇಷಕ ಮತ್ತು ಗ್ರಾಹಕರ ನಡುವಿನ ಸಾಂಸ್ಕೃತಿಕ, ಸಾಮಾಜಿಕ ಮತ್ತು ಶೈಕ್ಷಣಿಕ ಭಿನ್ನತೆಗಳು. ಸಾಂಸ್ಕೃತಿಕ ಅಂತ ಗೊತ್ತಿದೆ ನಿಮಗೆ. ಸಂಸ್ಕೃತಿ ಪ್ರದೇಶದಿಂದ ಪ್ರದೇಶಕ್ಕೆ ಬದಲಾಗ್ತಾ ಹೋಗುತ್ತೆ. ಬೇರೆ ಬೇರೆ ಸಾಂಸ್ಕೃತಿಕ ಹಿನ್ನೆಲೆಯನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳು ಈ ಸಂವಹನ ಪ್ರಕ್ರಿಯೆಯಲ್ಲಿ ತೊಡಗಿದಾಗ ಏನಾಗುತ್ತೆ, ಕೆಲವು ಸಂದರ್ಭಗಳಲ್ಲಿ ಅವು ಸಂವಹನಕ್ಕೆ ಅಡೆತಡೆಗಳಾಗಿ ಕಂಡುಬರ್ತವೆ. ಮತ್ತು ಸಾಮಾಜಿಕ ಪರಿಸರ, ಆಚಾರ, ವಿಚಾರಗಳಲ್ಲಿ ಬದಲಾವಣೆಯಾದಾಗ ಅಲ್ಲೂ ಕೂಡ ಕೆಲವು ಸಂದರ್ಭಗಳಲ್ಲಿ ವ್ಯತ್ಯಾಸವನ್ನು ಉಂಟು ಮಾಡುತ್ತವೆ. ಕೊನೆಯದಾಗಿ ಮರುಸೂಚನೆ ಕ್ರಿಯೆ ಸರಿಯಾಗಿ ಆಗದಿದ್ದಾಗ ಸಂವಹನ ವಿಫಲವಾಗುತ್ತೆ. ಮರುಸೂಚನೆ, ಇದನ್ನು ಫೀಡ್ಬ್ಯಾಕ್ ಅಂತ ಕರಿತೀವಿ. ಮರುಸೂಚನೆ ಅಂದ್ರೇನು? ಇಲ್ಲಿ ಸಂವಹನಕಾರ ಮಾಹಿತಿಯನ್ನು ಕೊಡ್ತಾ ಹೋಗ್ತಾನೆ. ಮಾಹಿತಿಯನ್ನು ಪಡೆದಂಥ ವಿದ್ಯಾರ್ಥಿ ಅದಕ್ಕೆ ಸೂಕ್ತ ಪ್ರತಿಕ್ರಿಯೆಯನ್ನು ಕೊಡಬೇಕು. ಇದನ್ನೇ ನಾವು ಮರುಸೂಚನೆ ಅಂತ ಕರಿತೀವಿ. ಫೀಡ್ಬ್ಯಾಕ್ ಅಥವಾ ಮರುಸೂಚನೆ. ಮಾಹಿತಿ ಕೊಡುವಂಥ ವ್ಯಕ್ತಿ ಸುಮ್ಮನೆ ಮಾಹಿತಿ ಕೊಡ್ತಾ ಹೋಗ್ತಾನೆ. ವಿದ್ಯಾರ್ಥಿಯಿಂದ ಯಾವುದೇ ಪ್ರತಿಕ್ರಿಯೆ ಬರದೇ ಹೋದಾಗ ಏನಾಗುತ್ತೆ, ಸಂವಹನ ಯಶಸ್ಸನ್ನು ಕಾಣೋದಿಲ್ಲ. ಆದ್ದರಿಂದ ಸಂವಹನದಲ್ಲಿ ಮಾಹಿತಿ ಕೊಡುವಂತಹ ವ್ಯಕ್ತಿ ತಾನು ಮಾಹಿತಿಯನ್ನು ಕೊಟ್ಟಾಗ ಫೀಡ್ಬ್ಯಾಕ್ ಅಥವಾ ಮರುಸೂಚನೆಯನ್ನು ಪಡಿಬೇಕು. ಆ ಮರುಸೂಚನೆ ಅಥವಾ ಆ ಫೀಡ್ಬ್ಯಾಕ್ ಅಥವಾ ಉತ್ತರ ಅಂತಲೂ ಹೇಳ್ಬೋದು ನಾವು ಅದನ್ನು. ಆ ಮರುಸೂಚನೆ ಬಹಳ ಚೆನ್ನಾಗಿದ್ದಾಗ ಏನಾಗುತ್ತೆ, ಸಂವಹನಕಾರನಿಗೆ ಖುಷಿಯಾಗುತ್ತೆ, ಸಂತೋಷ ಆಗುತ್ತೆ. ನಾನು ಈ ಅವಧಿಯಲ್ಲಿ ಹೇಳಿದಂಥ ವಿಚಾರಗಳನ್ನು ವಿದ್ಯಾರ್ಥಿಗಳು ಎಷ್ಟು ಚೆನ್ನಾಗಿ ಅರ್ಥ ಮಾಡಿಕೊಂಡ್ರು, ಗ್ರಹಿಸಿದರು. ನಾನು ತರಗತಿಗೆ ಹೋಗಿ ವಿಚಾರಗಳನ್ನು ಹೇಳಿದ್ದಕ್ಕೂ ಕೂಡ ಸಾರ್ಥಕತೆ ಆಯಿತು ಅನ್ನುವಂತಹ ಭಾವನೆ ಇಲ್ಲಿ ಯಾರಿಗೆ ಬರುತ್ತೆ? ಸಂವಹನಕಾರನಿಗೆ ಬರುತ್ತೆ. ಹೀಗೆ ಈ ಸಂವಹನದಲ್ಲಿ ಅಥವಾ ಸಂವಹನಕ್ಕೆ ಈ ಕೆಲವು ಅಡೆತಡೆಗಳಿರೋದನ್ನು ನಾವು ನೋಡ್ತೀವಿ. ಈಗ ಇನ್ನೊಂದು ಅಂಶ ಭಾಳ ಸೂಕ್ಷ್ಮವಾಗಿ ಹೇಳ್ತೀನಿ, ನಾನು ಹೆಚ್ಚು ಸಮಯ ತಗೊಳ್ಳಲ್ಲ ಇದಕ್ಕೆ. ಬೋಧನೆಯನ್ನು ಕೂಡ ನಾವೊಂದು ಸಂವಹನ ಅಂತ ಕರೆದ್ವಿ, ಹೌದೇನು? ಈ ಬೋಧನೆಯ ಕಾರ್ಯದಲ್ಲಿ ಅಥವಾ ಶಿಕ್ಷಕನ ಬೋಧನಾ ಕಾರ್ಯದಲ್ಲಿ ಅಡೆತಡೆಗಳು ಸಾಮಾನ್ಯವಾಗಿ ಬಂದೇ ಬರ್ತಾವೆ. ನಾನು ಎಕ್ಸ್ಪೀರಿಯನ್ಸ್ ಟೀಚರ್ ಅಂತ ಭಾಳ ಅನುಭವ ಇದೆ ನನಗೆ ಅಂದ್ಕೊಂಡು ನಾನು ತರಗತಿ ಒಳಗೆ ಹೋದರೂ ಕೂಡ ಶಿಕ್ಷಕರಿಗೆ ಸಾಕಷ್ಟು ಅಡೆತಡೆಗಳು ಬರ್ತವೆ. ಅಂತಹ ಅಡೆತಡೆಗಳು ಯಾವುವು? ನಾನು ಸೂಕ್ಷ್ಮವಾಗಿ ಹೇಳ್ತೀನಿ ಆ ವಿಚಾರಗಳನ್ನು. ಒಂದು, ಶಿಕ್ಷಕನಲ್ಲಿ ಮಾಹಿತಿಯ ಕೊರತೆ. ಕೆಲವು ಶಿಕ್ಷಕರು ಏನು ಅಂದ್ಕೊಳ್ತಾರೆ, ನಾನು ಭಾಳ ಬುದ್ಧಿವಂತ, ಸರ್ವಜ್ಞ ಅಂದ್ಕೊಳ್ತಾರೆ. ನನಗಿಷ್ಟು ವರ್ಷದ ಬೋಧನಾ ಅನುಭವ ಇದೆ, ನಾನು ನೇರವಾಗಿ ತರಗತಿಗೆ ಹೋಗ್ತೀನಿ, ನನಗೆ ಯಾವ ಸಿದ್ಧತೆಗಳು ಬೇಡ ಅಂತ ಅಂದ್ಕೊಂಡು ಅದು ಭಾಳ ತಪ್ಪು. ಯಾಕೆಂದರೆ ಎಷ್ಟೇ ಅನುಭವ ಇರಲಿ ನಮಗೆ, ನಾವು ತರಗತಿಗೆ ಹೋಗುವ ಮೊದಲು ನಾನು ಯಾವ ತರಗತಿಗೆ ಹೋಗ್ತೀನಿ, ಅಲ್ಲಿ ಎಷ್ಟು ಜನ ವಿದ್ಯಾರ್ಥಿಗಳಿದ್ದಾರೆ, ಯಾವ ತರಹದ ವಿದ್ಯಾರ್ಥಿಗಳಿದ್ದಾರೆ, ನಾನು ಯಾವ ಥರ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡು ಹೋಗಬೇಕು ಅನ್ನೋ ಒಂದು ಬುದ್ಧಿವಂತಿಕೆ ಶಿಕ್ಷಕನಲ್ಲಿ ಇರಬೇಕು. ಮಾಹಿತಿ ಕೊರತೆ ಇರುತ್ತೆ ಕೆಲವರಿಗೆ.
ಅದೇ ಸಿದ್ಧತೆ ಮಾಡ್ಕೊಂಡು ಬರಲ್ಲ, ಅದಾಗಬಾರ್ದು. ಎರಡನೇದು, ಶಿಕ್ಷಕರ ವಿಷಯ ಜ್ಞಾನ, ಭಾಷಾ ಕೌಶಲ್ಯ ಹಾಗೂ ಅಭಿವ್ಯಕ್ತಿ ಸಾಮರ್ಥ್ಯದ ಕೊರತೆ. ಮತ್ತು ಅದೇ ವಿಚಾರ ನಿಮಗೆ ರಿಪೀಟ್ ಅಂತೇಳಿ ಅನಿಸುತ್ತಿದ್ದು, ವಿಷಯ ಜ್ಞಾನ, ತಾನು ಬೋಧಿಸುವಂಥ ವಿಷಯದ ಬಗ್ಗೆ ಆತನಿಗೆ ಪರಿಪೂರ್ಣವಾದ ಒಂದು ಜ್ಞಾನ, ತಿಳುವಳಿಕೆ ಇರಬೇಕು. ಮತ್ತು ಭಾಷಾ ಕೌಶಲ್ಯ ಹೇಳಿರೋದೆ. ಹಾಗೂ ಅಭಿವ್ಯಕ್ತಿ ಸಾಮರ್ಥ್ಯದ ಕೊರತೆ. ಅಭಿವ್ಯಕ್ತಿ ಸಾಮರ್ಥ್ಯದ ಕೊರತೆ ಅಂದರೆ ನಿಮಗೆ ಗೊತ್ತಿದೆ. ಅಭಿವ್ಯಕ್ತಿ, ತಾನು ಸಂಗ್ರಹಿಸಿದ, ತಿಳ್ಕೊಂಡಂತಹ, ವಿಚಾರ ಮಾಡಿದ ಎಲ್ಲ ಅಂಶಗಳನ್ನು ಕೂಡ ಶಿಕ್ಷಕ ಹೇಗೆ ವ್ಯಕ್ತಪಡಿಸ್ತಾನೆ, ಅಭಿವ್ಯಕ್ತಿ ಸಾಮರ್ಥ್ಯ, ಇದು ಕೊರತೆ ಆಗುತ್ತೆ. ಇದು ಕೆಲವು ಶಿಕ್ಷಕರಲ್ಲಿ ಆಗುತ್ತೆ. ಪ್ರಾರಂಭದ ದಿನಗಳಲ್ಲಿ ಶಿಕ್ಷಕ ವೃತ್ತಿಯನ್ನು ಅವಲಂಬಿಸಿದ ಶಿಕ್ಷಕರಲ್ಲಿ ಇದು ಸಾಮಾನ್ಯವಾಗಿ ಆಗುತ್ತೆ. ದಿನೇ ದಿನೇ ಆ ವೃತ್ತಿಯಲ್ಲಿ ಆತ ನಿರಂತರವಾಗಿ ತನ್ನ ಕಾರ್ಯವನ್ನು ಮಾಡ್ತಾ ಮಾಡ್ತಾ ಬಂದ ಹಾಗೆ ಅಭಿವ್ಯಕ್ತಿಯಲ್ಲಿ ಕಾಣುವಂಥ ದೋಷಗಳು ನಿವಾರಣೆ ಆಗ್ತಾ ಹೋಗುತ್ತೆ. ಆದ್ದರಿಂದ ಶಿಕ್ಷಕ ಇದರಲ್ಲಿ ಯಾವತ್ತೂ ಫೇಲ್ ಆಗಬಾರ್ದು. ಒಂದು ವಿಷಯ ಸಂಗ್ರಹಿಸಬೇಕು, ತಾನು ಸಂಗ್ರಹಿಸಿದ ವಿಷಯಗಳನ್ನು ಕ್ರೋಢೀಕರಿಸ್ಕೊಳ್ಬೇಕು. ಆಮೇಲೆ ಅದನ್ನು ಮಕ್ಕಳ ಮುಂದೆ ತಾನು ಹೇಗೆ ವ್ಯಕ್ತಪಡಿಸ್ಬೇಕು, ವಿಷಯವನ್ನು ಹೇಗೆ ಮನವರಿಕೆ ಮಾಡಿಕೊಂಡು ಅವರಿಗೆ ಅರ್ಥವಾಗುವಂಥ ರೀತಿಯಲ್ಲಿ ಹೇಳಬೇಕು. ಮತ್ತು ಸಂವಹನಕ್ಕೆ ಬಳಸುವ ವಿಧಾನದಲ್ಲಿನ ತೊಂದರೆ. ಸಂವಹನಕ್ಕೆ ಬಳಸುವ ವಿಧಾನ ಹೇಳಿದೆ ನಾನು. ಒಂದು ವಿವರಣೆ, ಅಲ್ಲಿ ಭಾಷೆ ಮುಖ್ಯ. ಮತ್ತೊಂದು ಬರೆಯುವುದರ ಮೂಲಕ ಬರಿತಾನೂ ಕೂಡ ಶಿಕ್ಷಕ ವಿಚಾರಗಳನ್ನು ಮಕ್ಕಳಿಗೆ ತಿಳಿಸ್ಬೋದು. ಮತ್ತೊಂದು ಅಂಶ ಏನು ಅಂತ ಹೇಳಿದ್ರೆ, ಶಿಕ್ಷಕ ಇಲ್ಲಿ ಬೋಧನಾ ಉಪಕರಣಗಳನ್ನು ಕೂಡ ಬಳಸ್ಕೋಬೋದು. ವಿಧಾನಗಳಲ್ಲಿನ ತೊಂದರೆ, ಕೆಲವರಿಗೆ ತಾನು ಸಂಗ್ರಹಿಸಿದ ಮಾಹಿತಿಯನ್ನು ಅಥವಾ ವಿಚಾರಗಳನ್ನು ವ್ಯವಸ್ಥಿತವಾಗಿ ಹೇಳಲಿಕ್ಕೆ ಬರದೇ ಇರ್ಬೋದು. ಅವಾಗ ಅವರು ಬರೆದು ಹೇಳ್ತಾರೆ ಮಕ್ಕಳಿಗೆ. ಕೆಲವರಿಗೆ ಬರೆಯೋದು ಬೇಡ, ನಾನು ಬಾಯಿ ಮಾತಿನಲ್ಲೇ ಅವರಿಗೆ ವಿವರಣೆಗಳನ್ನು ಕೊಡ್ತಾ ಹೋಗ್ತೀನಿ. ಅಲ್ಲೂ ತೊಂದರೆಗಳಾಯಿತು ಅಂದರೆ ಅದೇನಾಗುತ್ತೆ, ಸಂವಹನಕ್ಕೆ ತೊಂದರೆಯನ್ನು ಉಂಟು ಮಾಡುತ್ತೆ. ಮತ್ತು ಬೋಧಕನಲ್ಲಿನ ಆತ್ಮವಿಶ್ವಾಸದ ಕೊರತೆ, ಸೆಲ್ಫ್ ಕಾನ್ಫಿಡೆನ್ಸ್ ಅಂತೇಳಿ ಕರಿತೀವಿ ನಾವು. ಆತ್ಮವಿಶ್ವಾಸ ಬಹಳ ಮುಖ್ಯ. ಅಯ್ಯೋ, ಆ ಕ್ಲಾಸ್ ರೂಮ್ಗೆ ಹೋಗೋದು ಹೆಂಗೆ, ಆ ತರಗತಿಗೆ ಹೋಗ್ಬೇಕು, ಅಲ್ಲಿ ಇಂಥ ವಿದ್ಯಾರ್ಥಿಗಳಿದ್ದಾರೆ, ಅವ್ರನ್ನ ಫೇಸ್ ಮಾಡೋದಕ್ಕೆ, ತರಗತಿಗೆ ಹೋಗ್ಲಿಕ್ಕೆ ನನಗೆ ಭಯ ಆಗುತ್ತೆ. ಈ ಥರದ್ದೆಲ್ಲ ಕೆಲವು ಆತಂಕ, ಗೊಂದಲಗಳು ಶಿಕ್ಷಕರು ಕೂಡ ಇರುತ್ತೆ. ಇವೇನು ಮಾಡ್ತವೆ, ಸಂವಹನಕ್ಕೆ ತೊಂದರೆಯನ್ನು ಉಂಟು ಮಾಡ್ತವೆ ಅಥವಾ ಅಡಚಣೆಯನ್ನು ಉಂಟು ಮಾಡ್ತವೆ. ಈ ಆತ್ಮವಿಶ್ವಾಸವನ್ನು ಯಾವತ್ತೂ ಶಿಕ್ಷಕನಾಗಿರ್ತಕ್ಕಂಥವ್ನು ಕಳ್ಕೊಬಾರ್ದು. ಆತ್ಮವಿಶ್ವಾಸವನ್ನು ಕಳ್ಕೊಂಡ್ರೆ ತರಗತಿ ಒಳಗೆ ಹೋಗಿ ಪಾಠ ಮಾಡಲಿಕ್ಕೆ ಆಗೋದಿಲ್ಲ. ಮತ್ತು ವಿದ್ಯಾರ್ಥಿಗಳಲ್ಲಿ ಆಸಕ್ತಿ ಮತ್ತು ಅವಧಾನದ ಕೊರತೆ. ಇದು ಸಾಮಾನ್ಯತ ಹೇಳಿದೆ ನಾನು, ಮತ್ತೆ ಹೇಳಲ್ಲ ನಾನು, ಯಾಕೆಂದರೆ ಹೇಳಿದ್ದೇನೆ ರಿಪೀಟ್ ಮಾಡೋದಾಗುತ್ತೆ. ಆಸಕ್ತಿ ಮತ್ತು ಅವಧಾನದ ಕೊರತೆ ಇದು ಸಾಮಾನ್ಯವಾಗಿ ಎಲ್ಲ ಹಂತದ ವಿದ್ಯಾರ್ಥಿಗಳಲ್ಲೂ ನಾವು ಕಾಣುವಂಥ ಒಂದು ಸಮಸ್ಯೆ. ಯಾಕೆಂದರೆ ಆಸಕ್ತಿ ಅದು ವಿದ್ಯಾರ್ಥಿಗಳನ್ನು ಅವಲಂಬಿಸಿರುತ್ತೆ, ಅವಧಾನ ಅವರ ಮನಸ್ಥಿತಿಯನ್ನು ಅವಲಂಬಿಸಿರುತ್ತೆ. ಅದು ಪ್ರತಿನಿತ್ಯ ಇದೇ ರಿಪೀಟ್ ಆದಾಗ ಏನಾಗುತ್ತೆ, ತರಗತಿಗಳು ಫೇಲ್ ಆಗ್ತವೆ. ಆದರೆ ಆಸಕ್ತಿ ಮತ್ತು ಅವಧಾನ ವಿದ್ಯಾರ್ಥಿಗಳಲ್ಲಿ ಅಗತ್ಯವಾಗಿ ಬೇಕೇ ಬೇಕು. ಆಸಕ್ತಿ ಅವಧಾನದ ಕೊರತೆ ಬಹಳ ಮಾಡಿ ವಿದ್ಯಾರ್ಥಿಗಳಲ್ಲಿ ಕಂಡು ಬಂದಾಗ ಶಿಕ್ಷಕ ಅದನ್ನು ಯಾವ ರೀತಿ ನಾನು ಸರಿಪಡಿಸ್ಕೊಳ್ಬೇಕು ಅಂತಕ್ಕಂಥ ಬುದ್ಧಿವಂತಿಕೆ ಆತ್ಮಲ್ಲಿ ಇರಬೇಕು. ಮತ್ತು ಕಲಿಸುವವನ ಭಾಷಾ ದೋಷಗಳು, ಮತ್ತು ಅದೇ ಭಾಷಾ ಕೌಶಲ್ಯ, ಉಚ್ಚಾರಣೆ, ಪದ, ಆಮೇಲೆ ಅಲ್ಲಿ ದ್ವಂದ್ವಾರ್ಥ ಪದಗಳನ್ನು ಬಳಸಬಾರ್ದು. ಯಾವ ರೀತಿಯ ಸಂದರ್ಭದಲ್ಲಿ ಯಾವ್ಯಾವ ರೀತಿಯ ಭಾಷಾ ಕೌಶಲ್ಯವನ್ನು ನಾನು ಉಪಯೋಗಿಸಬೇಕು ಅನ್ನುವಂಥ ಜಾಣತನ ಶಿಕ್ಷಕರಲ್ಲಿ ಇರಬೇಕು. ಮತ್ತು ವಿದ್ಯಾರ್ಥಿಗಳ ಮಾನಸಿಕ ಸ್ಥಿತಿ ಉತ್ತಮವಾಗಿಲ್ಲದಿರುವುದು, ಇದು ಭಾಳ ಮುಖ್ಯ. ಆರೋಗ್ಯ ಅಂದ ತಕ್ಷಣ ನಾವೇನು ಅಂದ್ಕೊಳ್ತೀವಿ, ದೇಹದ ಆರೋಗ್ಯ ಅಂತ ಅಷ್ಟೇ ಅಂದ್ಕೊಳ್ತೀವಿ. ಆದರೆ ಆರೋಗ್ಯ ಅನ್ನೋ ಪದದ ಪರಿಪೂರ್ಣ ಅರ್ಥ ದೇಹದ ಆರೋಗ್ಯನೂ ಮುಖ್ಯ ಮತ್ತು ಮನಸ್ಸಿನ ಆರೋಗ್ಯನೂ ಕೂಡ ಬಹಳ ಮುಖ್ಯ. ಸೌಂಡ್ ಮೈಂಡ್ ಇನ್ ಎ ಸೌಂಡ್ ಬಾಡಿ ಅಂತೇಳಿ ನಾವು ಹೇಳ್ತೀವಿ. ಹಾಗೆ ವಿದ್ಯಾರ್ಥಿಯ ಮಾನಸಿಕ ಸ್ಥಿತಿ ಉತ್ತಮವಾಗಿದ್ದರೆ ಮಾತ್ರ ಶಿಕ್ಷಕನ ಬೋಧನೆ ಯಶಸ್ಸನ್ನು ಕಾಣುತ್ತೆ. ಅವನು ಅನಾರೋಗ್ಯ, ಮನೆಯ ಸಮಸ್ಯೆಗಳು, ಕೌಟುಂಬಿಕ ಕಲಹಗಳು, ಪೋಷಕರ ಒಂದು ನಿರಾಸಕ್ತಿ, ಅವರನ್ನು ಸರಿಯಾಗಿ ನೋಡ್ಕೊಳ್ಳೋದೇ ಇರೋದು,
ಇವೆಲ್ಲ ಕೂಡ ವಿದ್ಯಾರ್ಥಿಗಳ ಮನಸ್ಸಿನ ಮೇಲೆ ಕೆಟ್ಟ ಪರಿಣಾಮವನ್ನು ಉಂಟು ಮಾಡ್ತವೆ. ಮತ್ತು ಏಕಮುಖ ಬೋಧನೆ. ಏಕಮುಖ ಯಾವಾಗಲೂ ಕೂಡ ಬೋಧನೆ ಏಕಮುಖವಾಗಿರಬಾರ್ದು. ನಾನು ತರಗತಿ ಒಳಗೆ ಬಂದೆ, 3/4 ಗಂಟೆ ಅಥವಾ 1 ಗಂಟೆ ಇರೋ ವಿಷಯನೆಲ್ಲ ಹೇಳಿ ಹೋಗೋದು ನನ್ನ ವೃತ್ತಿ ಅಂತ ಶಿಕ್ಷಕ ಯಾವತ್ತೂ ಭಾವಿಸಬಾರ್ದು. ಬೋಧನೆಯ ಮಧ್ಯದಲ್ಲಿ ವಿದ್ಯಾರ್ಥಿಗಳಿಗೆ ಪ್ರಶ್ನೆಗಳನ್ನು ಹಾಕಬೇಕು, ಉದಾಹರಣೆಯನ್ನು ಕೊಡಬೇಕು, ನಿದರ್ಶನಗಳನ್ನು ಕೊಡಬೇಕು. ಮತ್ತು ಅಲ್ಲಿ ವಿದ್ಯಾರ್ಥಿಗಳು ಕೂಡ ಬೋಧನೆಯಲ್ಲಿ ಭಾಗವಹಿಸೋದಕ್ಕೆ ಅವಕಾಶವನ್ನು ಕೊಡಬೇಕು. ಪರಸ್ಪರ ಪ್ರಶ್ನೋತ್ತರ, ಚರ್ಚಾ ವಿಧಾನಗಳು ಇವುಗಳನ್ನು ನಾವು ತರಗತಿಯಲ್ಲಿ ಅಳವಡಿಸ್ಕೊಂಡಾಗ ಏನಾಗುತ್ತೆ, ವಿದ್ಯಾರ್ಥಿಗಳಲ್ಲೂ ಕೂಡ ಕಲಿಕೆ ನೀರಸ ಅಥವಾ ಬೇಸರ ಅನ್ನಿಸದೆ ಆಸಕ್ತಿದಾಯಕವಾದ ಒಂದು ಮನೋಭಾವನೆ ವಿದ್ಯಾರ್ಥಿಗಳಲ್ಲೂ ಮೂಡುತ್ತೆ. ಆ ಕಲಿಕೆಯ ವಾತಾವರಣವೂ ಕೂಡ ಒಳ್ಳೆಯ ಒಂದು ವಿಧಾನವಾಗಿ ಪರಿವರ್ತನೆಯನ್ನು ಹೊಂದುತ್ತೆ. ಮತ್ತು ಕಲಿಸುವ ಅಥವಾ ಕಲಿಯುವ ಅಹಿತಕರ ಪರಿಸರ, ಇದು ಕೂಡ ನಿಮಗೆ ಸಾಮಾನ್ಯವಾಗಿ ಗೊತ್ತಿರೋದೆ. ಪರಿಸರ ಕಲಿಕೆಯ ಮೇಲೆ ಬಹಳ ಒಳ್ಳೆಯ ಪರಿಣಾಮವನ್ನು ಬೀಳುತ್ತೆ, ದುಷ್ಪರಿಣಾಮವನ್ನು ಕೂಡ ಬೀರುತ್ತೆ. ಅದು ಪರಿಸರ ಹೇಗಿರಬೇಕು? ಪರಿಸರ ಅಂದರೆ ಅದು ತರಗತಿಯ ಒಳಗಿನ ಪರಿಸರ ಮತ್ತು ತರಗತಿಯ ಹೊರಗಿನ ಪರಿಸರ. ಇಲ್ಲಿ ಮುಖ್ಯವಾಗಿ ನಾವು ನೋಡಬೇಕಾಗಿರೋದು, ಭಾಳ ಹೆಚ್ಚು ಪ್ರಾಮುಖ್ಯತೆಯನ್ನು ಪಡೆಯುವಂಥದ್ದು ತರಗತಿಯ ಒಳಗಿನ ಪರಿಸರ. ತರಗತಿಯ ಒಳಗಿನ ಪರಿಸರ ಹೇಗಿರಬೇಕು? ತರಗತಿಯ ಅಥವಾ ಆ ಕೊಠಡಿ ಪರಿಶುದ್ಧವಾಗಿ ಅಂದರೆ ಅದನ್ನು ಕ್ಲೀನಾಗಿ ಕಸ ಗುಡಿಸಿರಬೇಕು, ಅಲ್ಲಿ ಧೂಳು ಇರಬಾರ್ದು, ಗಾಳಿ ಬೆಳಕಿನ ವ್ಯವಸ್ಥೆ ಇರಬೇಕು, ಮತ್ತು ಅಲ್ಲಿ ಯಾವುದೇ ವಾಹನಗಳ ಗಲಾಟೆ ಅಥವಾ ಶಬ್ದ, ಧ್ವನಿವರ್ಧಕಗಳ ಶಬ್ದ ಇರಬಾರ್ದು. ಮತ್ತು ಕಣ್ಣಿಗೆ ಹಸಿರು ಮರ ಗಿಡಗಳು ಕಂಡಾಗ ಅದೇನಾಗುತ್ತೆ, ಒಂದು ಒಳ್ಳೆಯ ಪರಿಸರವಾಗುತ್ತೆ ಮತ್ತು ವಿದ್ಯಾರ್ಥಿಗಳಲ್ಲಿ ಮತ್ತು ಶಿಕ್ಷಕರಲ್ಲಿ ಒಂದು ಲವಲವಿಕೆಯನ್ನು ಉಂಟು ಮಾಡುತ್ತೆ. ಹಾಗೆಯೇ ತರಗತಿಯ ಹೊರಗಿನ ಪರಿಸರ, ತರಗತಿ ಒಳಗೆ ವಿದ್ಯಾರ್ಥಿಗಳು ಬರ್ತಾರೆ, ಆ ತರಗತಿ ಕೊಠಡಿಯಿಂದ ಹೊರಗಿನ ವಾತಾವರಣವು ಕೂಡ ಅಷ್ಟೇ ಸ್ವಚ್ಛವಾಗಿರಬೇಕು. ಅದು ವಿದ್ಯಾರ್ಥಿಗಳಿಗೆ ಆನಂದ ಅಥವಾ ಖುಷಿಯನ್ನು, ಸಂತೋಷವನ್ನು ತಂದುಕೊಡುವ ಹಾಗಿರಬೇಕು. ಕೊನೆಯದು, ಕಲಿಸುವ ಮತ್ತು ಕಲಿಯುವ ವ್ಯಕ್ತಿಗಳಿಬ್ಬರಿಗೂ ಕೂಡ ಸ್ಪಷ್ಟವಾದ ಉದ್ದೇಶಗಳು ಇರಬೇಕು. ಕೆಲವು ಸರಿ ಉದ್ದೇಶಗಳೇ ಇರಲ್ಲ. ನಾನು ಯಾತಕ್ಕೋಸ್ಕರ ತರಗತಿಗೂ ಕಲಿಸ್ತೀನಿ ಅನ್ನೋದು ಶಿಕ್ಷಕರಿಗೂ ಕೆಲವೊಮ್ಮೆ ಗೊತ್ತಿರಲ್ಲ. ಯಾಕೆ? ನಾನು ಮೇಷ್ಟ್ರು, ನಾನು ಪಾಠ ಮಾಡಿದರೆ ನನ್ನ ಕೆಲಸ ಮುಗಿಯಿತು ಅನ್ನೋದು ಅದು ಉದ್ದೇಶ ಅಲ್ಲ. ಅದು ಹಾಗೆಯೇ ವಿದ್ಯಾರ್ಥಿಗಳು ಕೂಡ ನಾನು ಶಾಲೆಗೆ ಬರೋದೇಕೆ, ಕಾಲೇಜಿಗೆ ಬರೋದೇಕೆ, ಪರೀಕ್ಷಾ ದೃಷ್ಟಿಯಿಂದ ಅಂತ ಅಂದ್ಕೊಂಡು ಯಾಂತ್ರಿಕವಾಗಿ ಬಂದಾಗ ಏನಾಗುತ್ತೆ, ಅಲ್ಲಿ ಇಬ್ಬರಲ್ಲೂ ಉದ್ದೇಶಗಳಲ್ಲಿ ನಾವು ದೋಷಗಳನ್ನು ಕಾಣ್ತೀವಿ. ಆದ್ದರಿಂದ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಬ್ಬರಲ್ಲಿ ಈ ಥರ ಒಂದು ಉದ್ದೇಶ ಇಲ್ಲದೇ ಇರತಕ್ಕಂಥ ಕಾರ್ಯಚಟುವಟಿಕೆಗಳು, ಕ್ರಿಯೆಗಳು ಯಾವತ್ತೂ ಕೂಡ ನಡೀಬಾರ್ದು. ಶಿಕ್ಷಕ ಮತ್ತು ವಿದ್ಯಾರ್ಥಿಗಳಿಬ್ಬರೂ ಕೂಡ ಸ್ಪಷ್ಟವಾದ ನಿರ್ದಿಷ್ಟವಾದ ಉದ್ದೇಶಗಳನ್ನು ಇಟ್ಕೊಂಡು ತರಗತಿಗೆ ಬಂದರೆ ಅಲ್ಲಿ ಇಬ್ಬರೂ ಕೂಡ ಬಹಳ ಸಂತೋಷದಿಂದಲೇ ತರಗತಿಯ ಒಳಗಿನ ಚಟುವಟಿಕೆಗಳಲ್ಲಿ ಅವರು ತೊಡಗಿಕೊಂಡು ಬೋಧನೆಯಲ್ಲಿ ವಿದ್ಯಾರ್ಥಿಗಳು ತೊಡಗಿ ಮಾಹಿತಿಯನ್ನು ಪಡೆದು ಮಾಹಿತಿಯನ್ನು ಕೊಟ್ಟಂಥ ಶಿಕ್ಷಕನಿಗೂ ಕೂಡ ಒಂದು ಆತ್ಮತೃಪ್ತಿಯನ್ನು ಕೊಡುತ್ತೆ. ಹೀಗೆ ಬೋಧನೆಯನ್ನು ನಾವು ಸಂವಹನ ಅಂತೇಳಿ ಕರೆಯೋದರಿಂದ ಈ ಸಂವಹನ ಪ್ರಕ್ರಿಯೆಯಲ್ಲಿ ಈ ಅಡೆತಡೆಗಳನ್ನು ನಾವು ಸಾಮಾನ್ಯವಾಗಿ ನೋಡ್ತೀವಿ. ಮುಂದಿನ ತರಗತಿಯಲ್ಲಿ ಈ ಅಡೆತಡೆಗಳನ್ನು ನಾವು ಹೇಗೆ ನಿವಾರಿಸ್ಬೋದು? ಅಡೆತಡೆಗಳನ್ನು ನಾವು ನಿವಾರಣೆ ಮಾಡಲೇಬೇಕು. ಯಾಕೆ ಅಂದರೆ ಸಂವಹನ ಯಶಸ್ಸನ್ನು ಕಾಣಬೇಕು ಅಂದರೆ ಇಲ್ಲಿರೋ ಅಡೆತಡೆಗಳನ್ನು ನಿವಾರಣೆ ಮಾಡಿ ಅದಕ್ಕೆ ಸೂಕ್ತ ಪರಿಹಾರಗಳನ್ನು ಕಂಡುಕೊಂಡಾಗ ನಾವು ಸಂವಹನ ಕ್ರಿಯೆ ಯಶಸ್ಸನ್ನು ಕಾಣಲಿಕ್ಕೆ ಸಾಧ್ಯತೆ ಆಗುತ್ತೆ. ಇಲ್ಲಿಗೆ ಇವತ್ತಿನ ತರಗತಿಯನ್ನು ಮುಗಿಸೋಣ. ನಾಳೆ ಮತ್ತೆ ಮುಂದಿನ ಅಡೆತಡೆಗಳನ್ನು ನಿವಾರಿಸುವ ಕ್ರಮಗಳನ್ನು ಮುಂದಿನ ತರಗತಿಗಳನ್ನು ನೋಡೋಣ. ಎಲ್ರಿಗೂ ವಂದನೆಗಳು.